ನಮಸ್ತೆ ಫ್ರೆಂಡ್ಸ್, ಇವತ್ತು ಕೊಬ್ಬರಿ ಸಕ್ಕರೆ ಹೋಳಿಗೆ ಹೇಗೆ ಮಾಡುವುದೆಂದು ತೋರಿಸ್ತಾ ಇದ್ದೇನೆ. ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ಗರಿಗರಿಯಾದ ಸಕ್ಕರೆ ಹೋಳಿಗೆ ನೀವು ಒಮ್ಮೆ ಪ್ರಯತ್ನ ಮಾಡಿ ಹೇಗೆ ಬಂತು ಎಂದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗಾದರೆ ಈಗ ಏನೇನು ಸಾಮಗ್ರಿ ಬೇಕು ನೋಡುವ. ಇದಕ್ಕೆ ನಾನು ನೋಡಿ ಅರ್ಧ ಬಟ್ಟಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವೆ ತೆಗೆದುಕೊಂಡಿದ್ದೇನೆ. ಸಣ್ಣ ರವೆ ಇದು. 1.5 ಕಪ್ಪಿನಷ್ಟು ಮೈದಾ ಹಿಟ್ಟು ಹಾಕಿದ್ರೇ ಇದಕ್ಕೆ ರುಚಿಯಾಗುವುದು ಹೋಳಿಗೆಗೆ. ನೋಡಿ 1.5 ಹಿಟ್ಟು ಹಾಕಿದ್ದೇನೆ. ಇದಕ್ಕೊಂದು ಅರ್ಧ ಚಮಚ ಉಪ್ಪಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಅರ್ಧ ಬೇಡ, 1/4 ಚಮಚ ಸಾಕು. ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ನಾನೊಂದು 2 ಚಮಚದಷ್ಟು ದೊಡ್ಡ ಚಮಚ ತುಪ್ಪ ಹಾಕ್ತಾ ಇದ್ದೇನೆ. ನೋಡಿ, ತುಪ್ಪ ಹಾಕಿ ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡುವ. ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಮುದ್ದೆ ಥರ ಬರ್ತದೆ ನೋಡಿ, ಅಷ್ಟರವರೆಗೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಉಪ್ಪು ಈಗ ಹಾಕಿದೆ, ನಾನು ತೋರಿಸಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ ಹೇಗೆ ಮಾಡ್ತಾ ಇದ್ದೇನೆ ನೋಡಿ. ಈ ಹೋಳಿಗೆ ಅಷ್ಟೇನು ಕಷ್ಟ ಆಗೋದಿಲ್ಲ ಮಾಡಲಿಕ್ಕೆ, ತುಂಬ ಸುಲಭ ಹಾಗೂ ರುಚಿಯಾಗಿ ಬರ್ತದೆ. ನೋಡಿ ಇದೇ ರೀತಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ ಈ ರೀತಿ ಉಂಡೆ ಕಟ್ಟಿದಾಗ ಬರಬೇಕು ನಮಗೆ, ಸ್ವಲ್ಪ ಗಟ್ಟಿ ಆದ ಹಾಗೆ. ಇವಾಗ ನಾವು ಇದಕ್ಕೆ ನೀರು ಅಥವಾ ಹಾಲು ಹಾಕಿ ಮಿಕ್ಸ್ ಮಾಡುವ. ನಾನೀಗ ನೀರು ಹಾಕಿ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಾಗಬೇಕಿದು, ಗಟ್ಟಿಯಾಗಬಾರ್ದಷ್ಟು. ನೋಡಿ ಇನ್ನೂ ಸ್ವಲ್ಪ ನೀರು ಹಾಕಿ ನಾನೀಗ ಮಿಕ್ಸ್ ಮಾಡಿದ್ದೇನೆ ಇದನ್ನು. ಇದಕ್ಕೆ ಇನ್ನೊಂದು ಚಮಚ ತುಪ್ಪ ಹಾಕ್ತಾ ಇದ್ದೇನೆ ನಾನೀಗ, ಇಲ್ಲಾಂದರೆ ಕೈಗೆ ಸ್ವಲ್ಪ ಅಂಟಿ ಬರ್ತದೆ, ಅದಕ್ಕೋಸ್ಕರ. ನೋಡಿ ಸ್ವಲ್ಪ ತುಪ್ಪ ಹಾಕಿದೆ ನಾನು. ಇದನ್ನು ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ತುಪ್ಪ ಹಾಕಿ ಒಂದು 2ರಿಂದ 3 ಗಂಟೆ ಆದರೂ ಇದನ್ನು ನೆನೆಯಲಿಕ್ಕೆ ನಾವು ಬಿಡಬೇಕಾಗ್ತದೆ. ಮೈದಾ ಚೆನ್ನಾಗಿ ನೆನೆದ್ರೆ ಹೋಳಿಗೆ ಮೆತ್ತಗಾಗಿ ಬರ್ತದೆ. ನೋಡಿ ಈಗ ನಾನು ಇಟ್ಟೆ 2 ಗಂಟೆ. ಈಗ 1 ಕಪ್ಪಿನಷ್ಟು ಸಕ್ಕರೆ, ಒಂದು 7-8 ಏಲಕ್ಕಿ ಎಲ್ಲ ಹಾಕಿ ನಾನೀಗ ಪುಡಿ ಮಾಡ್ತಾ ಇದ್ದೇನೆ. ನೋಡಿ ಇದನ್ನು ಏಲಕ್ಕಿ ಸಿಪ್ಪೆ ಸಮೇತ ಹಾಕಿದ್ದೇನೆ ನಾನು. ಚೆನ್ನಾಗಿ ಪುಡಿಯಾಗಿದೆ ಈಗ ಇದು. ನೋಡಿ ಚೆನ್ನಾಗಿ ಪುಡಿಯಾಗಿದೆ ಈಗ. ನೋಡಿ 2 ಗಂಟೆ ಆಗಿದೆ. ನಾನು ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಅಷ್ಟೇ, ಸ್ವಲ್ಪ ನೋಡಿ ಸಣ್ಣ ಉಂಡೆಗಳಾಗಿ ಮಾಡಿಡ್ತೇನೆ ಈಗ ನಾನು. ನೋಡಿ ಇಷ್ಟು ಸಣ್ಣ ಉಂಡೆ ಸಾಕಾಗ್ತದೆ ಇದಕ್ಕೆ. ಅಷ್ಟೇ ನಾವೀಗ ಹೂರಣವನ್ನು ಸಹ ತೆಗೆದುಕೊಳ್ಬೇಕು. ನೋಡಿ ಈಗ ನಾನೊಂದು ಕೊಬ್ಬರಿ ತೆಗೆದುಕೊಂಡಿದ್ದೇನೆ. ಅದರ ಸಿಪ್ಪೆಯನ್ನು ಕ್ಯಾರೆಟ್ ಸಿಪ್ಪೆ ತೆಗೆಯುವ ಗ್ರೇಟರಲ್ಲಿ ತೆಗಿತಾ ಇದ್ದೇನೆ ನಾನು. ಇದನ್ನೀಗ ಚೆನ್ನಾಗಿ ತುರಿದಿಡುವ. ಈಗ ನೋಡಿ ಸಕ್ಕರೆ ಹುಡಿ, ಇದು ನೋಡಿ ಕೊಬ್ಬರಿ ತುರಿದಿಟ್ಟದು 1.5 ಕಪ್ಪಿನಷ್ಟು. ಇದನ್ನು ನಾನೀಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ತೇನೆ ಅದನ್ನೀಗ. ಸಣ್ಣಗಾದ್ರೇ ಒಳ್ಳೆಯದಾಗೋದು. ನೋಡಿ ಸಕ್ಕರೆ ಹುಡಿಗೆ ಹಾಕಿದ್ದೆ ನಾನಿದನ್ನು. ಇದಕ್ಕೊಂದು 2 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ತುಪ್ಪ ಹಾಕಿದಷ್ಟು ಈ ಹೋಳಿಗೆ ರುಚಿಯಾಗಿ ಬರ್ತದೆ. ನೋಡಿ ಮಿಕ್ಸ್ ಮಾಡಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಣ್ಣ ಗಾತ್ರದ ಉಂಡೆಗಳಾಗಿ ಮಾಡಿ ಸಹ ಇಡಬಹುದು, ಅಥವಾ ಹೋಳಿಗೆ ಮಾಡಿ ಅಭ್ಯಾಸ ಇರುವವರಾಗಿದ್ದರೆ ಅದನ್ನು ಪುಡಿಯೇ ಅದಕ್ಕೆ ಹಾಕಿ ಮಾಡ್ಬೋದು. 1 ಚಮಚ ತೆಗೆದು ಈಗ ನೋಡಿ ಒಂದು 2 ಚಮಚದಷ್ಟು ಹಾಲು ಹಾಕಿದ್ದೇನೆ, ಜಾಸ್ತಿ ಇಲ್ಲ. 1.5ರಿಂದ 2 ಚಮಚದಷ್ಟು ಸಾಕು, ಸಣ್ಣ ಚಮಚ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ. ನೋಡಿ ಈ ರೀತಿ ಮುದ್ದೆ ಬರಬೇಕಿದು. ನೋಡಿ ಒಂದು ಸಣ್ಣ ಉಂಡೆ ಕಟ್ಟುವಾಗ ಉಂಡೆ ಬರುವ ಹಾಗೆ ಆಗಬೇಕಿದು. ಈಗ ಹೂರಣ ರೆಡಿಯಾಗಿದೆ. ಈಗ ಹೋಳಿಗೆ ತಟ್ಟುವ ನಾವು. ನೋಡಿ ನಾನು ಕೈಯಲ್ಲೇ ಇದನ್ನು ಸಣ್ಣ ಪೂರಿಯ ಹಾಗೆ ಚಪ್ಪಟೆ ಮಾಡ್ತಾ ಇದ್ದೇನೆ. ಇದರ ನಡುವೆ ನೋಡಿ ಉಂಡೆ ಮಾಡಿಟ್ಟ ಹೂರಣ ಇದು, ಸಕ್ಕರೆ ಮತ್ತು ಕೊಬ್ಬರಿದು. ಇದನ್ನು ಸುತ್ತು ಮುಚ್ಚಿದ್ರೆ ಆಯಿತು. ನೋಡಿ ಸುಲಭ ಇದು, ತುಂಬ ಕಷ್ಟ ಏನಿಲ್ಲ ಮಾಡಲಿಕ್ಕೆ. ನೋಡಿ ಇದೇ ರೀತಿ ಮುಚ್ಚಿ ಈಗ ಸ್ವಲ್ಪ ಮೈದಾ ಹಿಟ್ಟು ನಾನು ಮಣೆಗೆ ಹಾಕ್ತಾ ಇದ್ದೇನೆ. ನೋಡಿ ಹಾಕಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡುವ. ಇದನ್ನು ಒಂದು ಸಣ್ಣ ಪೂರಿ ಆಗುವವರೆಗೆ ಪ್ರೆಸ್ ಮಾಡಿ ನಂತರ ಲಟ್ಟಣಿಗೆಯಲ್ಲಿ ಲಟ್ಟಿಸಿ. ಸ್ವಲ್ಪ ದಪ್ಪನೇ ಲಟ್ಟಿಸಬೇಕಿದು, ತುಂಬ ತೆಳು ಲಟ್ಟಿಸಿದರೂ ಹೂರಣ ಹೊರಗೆ ಬರ್ತದೆ ಅದು, ಮತ್ತು ಕಾವಲಿಯಲ್ಲಿ ಸಕ್ಕರೆ ಬಿಸಿ ಆಗುವಾಗ ಅದು ಹೊರಗೆ ಬರ್ತದೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ದಪ್ಪ ಲಟ್ಟಿಸಿದರೆ ಒಳ್ಳೆಯದಾಗ್ತದೆ ಇದು. ನೋಡಿ ನಾನು ಸಣ್ಣ ಹೋಳಿಗೆ ಮಾಡಿದ್ದು.
ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ, ಇನ್ನೊಂದು ಹೋಳಿಗೆಯನ್ನು ಅದೇ ರೀತಿ ಮಾಡ್ತಾ ಇದ್ದೇನೆ. ಇದು ನೋಡಿ, ನಾನು ಉಂಡೆ ಕಟ್ಟದೆ ಚಮಚದಲ್ಲೇ ತೆಗೆದು ಅದನ್ನು ಹಾಕ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಅಭ್ಯಾಸ ಇದ್ದವರಿಗೆ ಈ ರೀತಿ ಸಹ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ, ಚೆನ್ನಾಗಿ ಮುಚ್ಚಲಿಕ್ಕೆ ಬರ್ತದೆ. ಇದು ನೋಡಿ, ಸುತ್ತ ಹೂರಣವನ್ನು ಕವರ್ ಮಾಡಿ. ನೋಡಿ, ಸುಲಭ ಇದು ಮಾಡಲಿಕ್ಕೆ, ಅಷ್ಟೇನು ಕಷ್ಟ ಅಂತ ಅನಿಸೋದಿಲ್ಲ. ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಲಟ್ಟಿಸಿ ಒಂದೆರಡು ಈಗ ನಾನು ಮಾಡಿ ಇಡ್ತೇನೆ ಪ್ಲೇಟಲ್ಲಿ. ನಂತರ ಇದನ್ನು ನಾವು ಫ್ರೈ ಮಾಡುವ. ನೋಡಿ, ಇದೇ ರೀತಿ ಸ್ವಲ್ಪ ಹೊತ್ತು ತಟ್ಟಿ ಸ್ವಲ್ಪ ಮತ್ತೆ ಲಟ್ಟಣಿಗೆ ಲಟ್ಟಿಸಿದ್ರೆ ಆಯಿತು. ನೋಡಿ, ಯಾವುದೇ ಒಂದು ಇದಕ್ಕೆ ಅಂಟುವುದಿಲ್ಲ ನೋಡಿ ಲಟ್ಟಣಿಗೆಗೆಲ್ಲ. ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ದೇವಲ್ಲ ನಾವು, ಹಾಗಾಗಿ ಇದೇ ರೀತಿ ನಾನೊಂದು 2-3 ಮಾಡಿ ಇಟ್ಟೆ ಈಗ ಪಕ್ಕದಲ್ಲಿ. ಈಗ ನೋಡಿ, ಇನ್ನೊಂದನ್ನು ಇದೇ ರೀತಿ ನಾನು ತೋರಿಸ್ತಾ ಇದ್ದೇನೆ. ಇದು ಗೊತ್ತಾಗಲಿ ಅಂತ ನಾನು 3ನೇ ಬಾರಿ ತೋರಿಸ್ತಾ ಇರುವುದು. ಗೊತ್ತಾಗದವರು ಇದನ್ನು ನೋಡಿ ಮಾಡಿ ಅಂತ. ನೋಡಿ, ಹೂರಣ ಈ ರೀತಿ ಮುಚ್ಚಿದ್ರೆ ಆಯಿತು. ನೋಡಿ, ಸುಲಭ ಇದು. ಅದಕ್ಕೋಸ್ಕರ ಹೋಳಿಗೆ ಮಾಡಿ ಅಭ್ಯಾಸ ಇದ್ದವರಿಗೆ ಸುಲಭ, ಇಲ್ಲಾಂದರೆ ಸ್ವಲ್ಪ ಮೊದಲನೇ ಬಾರಿ ಮಾಡುವವರಿಗೆ ಸ್ವಲ್ಪ ಇದನ್ನು ಕವರ್ ಮಾಡುವಾಗ ಅದು ಕಷ್ಟ ಆಗ್ತದೆ. ನೋಡಿ, ದಪ್ಪಗೆ ಲಟ್ಟಿಸಿದರೆ ಆಯಿತು. ನಾನು ದೊಡ್ಡದೇನು ಮಾಡಲಿಲ್ಲ. ಈಗ ನೋಡಿ, ಕಾವಲಿ ಬಿಸಿಯಾಗಿದೆ. ಲೋ ಟು ಮೀಡಿಯಮ್ ಹೀಟಲ್ಲಿ ನಾನೀಗ ಇದನ್ನು ಹುರಿತಾ ಇದ್ದೇನೆ. ನೋಡಿ, ಜಾಸ್ತಿ ಕಪ್ಪಾಗುವುದು ಬೇಡ. ಇದಕ್ಕೆ ತುಪ್ಪ ಹಾಕಿ ಇನ್ನೊಂದು ಸಲ ಮಗಿಚಿದ್ರೆ ನೋಡಿ ಹೇಗೆ ಪೂರಿ ಉಬ್ಬಿ ಬರ್ತದೆ, ಅದೇ ರೀತಿ ಉಬ್ಬಿ ಬರ್ತಾ ಉಂಟು ಹೋಳಿಗೆ. ಗರಿಗರಿಯಾದ ಸಿಹಿಯಾದ ಈ ಹೋಳಿಗೆ ತಿನ್ನಲು ತುಂಬ ರುಚಿಯಾಗ್ತದೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನಾಳೆ ಪರಮಾನ್ನ ನೈವೇದ್ಯವನ್ನು ಮಾಡ್ತಾ ಇದ್ದೇನೆ ನಾನು. ಅದರ ವಿಡಿಯೋ ನಾಳೆ ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗಾದರೆ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.